ಆದ್ರೂ ನನಗೇನು ಆಶ್ಚರ್ಯ ಅಂದ್ರೆ ಇವರು ಮೊಬೈಲ್ ಯೂಸ್ ಮಾಡೋದಿಲ್ಲ, ವಾಟ್ಸಪ್ ಯೂಸ್ ಮಾಡೋದಿಲ್ಲ, ಬಟ್ ಆಪ್ ಬೇಸ್ಡ್ ಒಂದು ರೇಡಿಯೋಗೆ ಆರ್ಜಿ ಆಗಿದ್ದಾರೆ ಇವರು. ಕಾಫಿ ವಿತ್ ಕಣ್ಣನ್ ಅಂತ ಒಂದು ಪ್ರೋಗ್ರಾಮ್ ಏನ್ ಮಾಡ್ತಿದ್ದಾರೆ, ಅದರ ಬಗ್ಗೆ ನಾವು ವೀಕೆಂಡ್ ಟೆಂಟ್ ಏನ್ ಹೇಳ್ತೇವೆ ನೋಡೋಣ. ನಮಸ್ಕಾರ ಕಣ್ಣನ್. ನಮಸ್ಕಾರ ಕಣ್ಣನ್ ಮಾಮ ಅವರೇ. ನಮಸ್ಕಾರ ಹಿರೇಮಗಳೂರು ಶ್ರೀ ಕಣ್ಣನ್ ಅವರಿಗೆ. ನಮಸ್ಕಾರ ಕಣ್ಣನ್ ಮಾಮ. ನಿಮ್ಮ ವಿದ್ವತ್ತನ್ನು ರಾಜ್ಯ ಮಟ್ಟದಲ್ಲಿ ತೋರಿಸ್ಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಉದಯ ಟಿ ವಿಗೆ ಕರ್ಕೊಂಡೋಗಿ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡಿಸಿದ್ವಿ. 2000 ಇಸವಿಯ ಹೊತ್ತಿಗೆ ಬೆಳಗಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮೊಟ್ಟ ಮೊದಲ ಬಾರಿ ಕನ್ನಡದ ಜನತೆಗೆ ಪರಿಚಯಿಸಿದಂತಹ ಹೆಮ್ಮೆ ನನ್ನದು. ಬಹಳ ಖುಷಿ ಅನಿಸ್ತಿದೆ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ. ಈಗ ಹರಟೆಯ ಮೂಲ ಪುರುಷರು ತಾವು. ಯಾಕೆ ಅಂದರೆ ನೀವು ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲರನ್ನೂ ಪರಿಚಯಿಸುವ ಶೈಲಿ ಇದೆಯಲ್ಲ, ಅದು ಬಹಳನೇ ಡಿಫ್ರೆಂಟ್. ಮತ್ತು ಆ ಹರಟೆಗೋಸ್ಕರವಾಗಿ ಎಲ್ಲರೂ ಕಾಯ್ತಾ ಇದ್ದಂತಹ ಸಂದರ್ಭ. ಮನೇಲಿ ಕೂತು ಎಲ್ಲರೂ ಹೇಗೆ ಹರಟೆ ಹೊಡಿತೀವೋ ಅದೇ ಥರ ವೇದಿಕೆಯಲ್ಲಿ ಕೂತು ಹರಟೆ ಹೊಡಿಬೇಕು, ಜನ ಅದನ್ನು ಕೇಳಬೇಕು, ಸಂತೋಷ ಪಡಬೇಕು. ಅದರಲ್ಲಿ ಒಂದು ತಿಳಿ ಹಾಸ್ಯ, ಶುದ್ಧ ಹಾಸ್ಯ ಇರಬೇಕು ಅನ್ನೋದು ಆ ಹರಟೆ ಕಾರ್ಯಕ್ರಮದ ಒಂದು ಪರಿಕಲ್ಪನೆ ಆಗಿತ್ತು. ನೀವು ನಿರೂಪಕರಾಗಿ, ನಿರ್ವಾಹಕರಾಗಿ ಆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ರಿ. ನಿಮ್ಮ ಜೊತೆ ಒಂದಷ್ಟು ಹರಟೆ ಮಲ್ಲರು, ಅದನ್ನು ಕೇಳಿ ಖುಷಿ ಪಡುವಂತಹ ಸದಭಿರುಚಿಯ ಪ್ರೇಕ್ಷಕ ವರ್ಗ. ಆ ದಿನಗಳಲ್ಲಿ ಬಂದಂತಹ ಹರಟೆ ಕಾರ್ಯಕ್ರಮ ಅದು ಎಷ್ಟು ಚೆನ್ನಾಗಿರ್ತಿತ್ತು ಅನುಭವ ಅಂತಂದರೆ, ಇವತ್ತಿಗೂ ನಡೀತಾ ಇದೆ ಹರಟೆ. ಅದು ಆ ಜನಪ್ರಿಯತೆಗೆ ಅದೊಂದು ಸಾಕ್ಷಿ. ನಮಸ್ಕಾರ ಕಣ್ಣನ್ ಸರ್, ನಾನು ಮಾನಸ ಅಂತ. ನಾನು ದುಬೈಯಲ್ಲಿದ್ದೀನಿ. ಇಲ್ಲಿ ದುಬೈಯಲ್ಲಿ ನಮಗೆ ಯಾವುದೇ ಕನ್ನಡ ಚಾನಲ್ಸ್ಗಳು, ರೇಡಿಯೋ ಚಾನಲ್ಗಳು ಯಾವುದೂ ಬರೋದು ಒಂದೇ ಒಂದು ಚಾನಲ್, ಅದು ನಮ್ಮ ರೇಡಿಯೋ ಅನ್ನೋದು ಒಂದು ಕನ್ನಡ ಇಂಟರ್ನ್ಯಾಷನಲ್ ಆ್ಯಪ್. ಕನ್ನಡ ಭಾಷೆ ಕೇಳೋದಕ್ಕೆ, ಕನ್ನಡ ಹಾಡು ಕೇಳಿದ್ರೆ ನಮಗೆ ಮತ್ತೆ ಬಾಲ್ಯ ನೆನಪಾಗುತ್ತೆ. ಆದರೆ ಒಂದು ಕಾರ್ಯಕ್ರಮವನ್ನು ಹೇಳಲೇಬೇಕು, ಅದು ಕಾಫಿ ವಿತ್ ಕಣ್ಣನ್ ಅಂತ ನಮ್ಮ ಹಿರೇಮಗಳೂರು ಕಣ್ಣನ್ ಅವ್ರು ನಡೆಸ್ಕೊಡೋದು. ಬೆಳಗ್ಗೆ ನಮಗೆ ಒಂದು ಮುಖದಲ್ಲಿ ಮುಗುಳ್ನಾಗೆ ಬೀರೋದೇ ನಿಮ್ಮ ಮಾತುಗಳನ್ನ ಕೇಳಿ. ಎಷ್ಟು ಹಾಸ್ಯ ರೀತಿಯಲ್ಲಿ, ಎಷ್ಟು ಚೆನ್ನಾಗಿ ನೀವು ಕನ್ನಡ ಮಾತಾಡ್ತೀರಾ ಅಂದರೆ ನಮಗೆಲ್ಲ ನಿಮ್ಮ ಶೋ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಅಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ. ಅವರು ತಮ್ಮ ಅನಿಸಿಕೆಗಳು, ವಿಚಾರಗಳು, ಅವ್ರ ಮೌಲ್ಯಗಳು, ತುಂಬ ಸತ್ವಯುತ ಮಾತುಗಳು, ಅದನ್ನೆಲ್ಲ ಕೇಳಿದಾಗ ಕೇಳಬೇಕು, ಅಳವಡಿಸ್ಕೊಳ್ಬೇಕು ಅಂತಾಗುತ್ತೆ. ಕರ್ನಾಟಕದ ದೊಡ್ಡ ಶಕ್ತಿ ನಮ್ಮ ಹಿರೇಮಗಳೂರು ಕಣ್ಣನವರು. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಾನು. ಧನ್ಯವಾದಗಳು. ರೈಟ್ ಸರ್, ನಿಮ್ಮ ಬಗ್ಗೆ ನಿಮ್ಮ ಆಪ್ತರು ಏನು ಹೇಳಿದ್ದಾರೆ ನೋಡೋಣ. ಅಣ್ಣ ನಮಸ್ಕಾರ. ಅಮ್ಮ ನಮಸ್ಕಾರ. ಕಣ್ಣನ್ ಅವರೇ ನಮಸ್ಕಾರ. ನಿಮ್ಮ ಜೊತೆಯಲ್ಲಿ ಯಾರಾದರೂ ಕೂತ್ಕೊಂಡು, ಅದು ಡಿಪ್ರೆಷನಲ್ಲಿರ್ಬೋದು, ಕಡುಬಡೂರು ಇರ್ಬೋದು, ಮಹಾಶ್ರೀಮಂತರು ಇರ್ಬೋದು, ಆಗರ್ಭ ಶ್ರೀಮಂತರು ಇರ್ಬೋದು, ಗರ್ಭ ಶ್ರೀಮಂತಿಗೆ ಇಟ್ಕೊಂಡಿರೋರು ಇರ್ಬೋದು, ನಿಮ್ಮ ಹತ್ರ ಕೂತು ಮಾತಾಡಿಬಿಟ್ರೆ ಆ ಡಿಪ್ರೆಷನ್ನು ದೂರ ಹೋಗ್ಬಿಡುತ್ತೆ, ಶಕ್ತಿ ಬಂದ್ಬಿಡುತ್ತೆ. ಆ ನೆಗೆಟಿವ್ ಎನರ್ಜಿ ಎಲ್ಲ ಆ ಕಡೆ ಎಲ್ಲೋ ಆರೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಮಾತ್ರ ಬರುತ್ತೆ. ಅದೊಂದು ಆ ಶಕ್ತಿ ಇರೋದು ಒಬ್ಬರಿಗೆ, ನಮ್ಮ ಹಿರೇಮಗಳೂರು ಕಣ್ಣನ್ ಸಾಹೇಬ್ರಿಗೆ ಮಾತ್ರ. ನಮ್ಮ ನಾದ ಚೈತನ್ಯ ಸಂಸ್ಥೆ ಜೊತೆಗೆ ನಿಮ್ಮ ಅದ್ಭುತವಾದ ಒಡನಾಟ, ಪ್ರತಿ ವರ್ಷ ನಾವು ಮಾಡೋ ಬೇಸಿಗೆ ಶಿಬಿರಗಳಿಗೆ ತಿಂಡಿ ಸಮೇತ ನೀವು ಬಂದು ಆ ಮಕ್ಕಳಿಗೂ ಬರೀ ತಿಂಡಿ ಮಾತ್ರ ಅಲ್ಲದೆ ಮಸ್ತಕಕ್ಕೂ ಒಂದಿಷ್ಟು ಆಹಾರವನ್ನು ಕೊಟ್ಟು ನಮ್ಮ ಜೊತೆಗೆ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ನೀವು ಶಿಬಿರವನ್ನು ಸುಮಾರು ಸಲ ನಡೆಸ್ಕೊಟ್ಟಿದ್ದೀರಿ. ಹಿರೇಮಗಳೂರಿಗೆ ಕಣ್ಣನವ್ರು ಬಂದಾಗ ದೇವಸ್ಥಾನದಲ್ಲಿ ಏನೇನೂ ಇರಲಿಲ್ಲ. ಅಂದರೆ ಒಂದು ಪೂಜೆ ಮಾಡೋದಕ್ಕೆ, ಒಂದು ದೀಪ ಹಚ್ಚೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ದೇವರಿಗೆ ಒಂದು ಅನ್ನ ಮಾಡೋದ್ರಿಂದ ಹಿಡಿದು, ನೈವೇದ್ಯ ಮಾಡೋದು ಎಲ್ಲದೂ ಅವರೇ ಮಾಡೋದು. A to Z ಕೆಲಸ ಅವರೇ ಮಾಡೋದು. 6 ಪೋಸ್ಟು ಇಲ್ಲಿ ಸರ್ಕಾರಿ ಇದರಿಂದ ಇದೆ, ಮುಜರಾಯಿ ದೇವಸ್ಥಾನಕ್ಕೆ ಸೇರಿರೋದು. 6 ಪೋಸ್ಟಲ್ಲೂ ಖಾಲಿ ಇದ್ದು ಒಂದೇ ಒಂದು ಪೋಸ್ಟನ್ನು ಪ್ರಧಾನ ಅರ್ಚಕರೇ ಒಬ್ಬರೇ, ಹಿರೇಮಗಳೂರು ಕಣ್ಣನ್ ಒಬ್ಬರೇ ಯಾರನ್ನೂ ಬೇರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡದ ಪೂಜಾರಿಯಾಗಿ ಕನ್ನಡದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಕನ್ನಡದಲ್ಲಿ ಸರಳ ವಿವಾಹ ಮಾಡೋದು, ಇವೆಲ್ಲ ನೀವು ಶುರು ಮಾಡಿಬಿಟ್ರ ಮೇಲೆ ನಿಮ್ಮ ಬಗ್ಗೆ ಜನ ಮಾತಾಡ್ಕೋತಾ ಇರೋದು ಬರೀ ಸಂಸ್ಕೃತದಲ್ಲಿನ ಭಾಷೆಯನ್ನು ಕೇಳಿ ಕೇಳಿ ಬೇಜಾರಾಗಿ ದೇವರಿಗೆ ಕನ್ನಡವನ್ನೇ ನೀವು ಕಲಿಸುವಂಥ ಖ್ಯಾತವಾದಂಥ ಕೆಲಸವನ್ನು ಮಾಡಿದ್ದೀರಾ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ನಿಮ್ಮಂಥವ್ರ ಹತ್ತಿರ ನಾವು ಇದೀವಲ್ಲ ಅಂತಕ್ಕಂಥದ್ದು ನಮ್ಮ ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ತೇನೆ. ಸರ್, ನಿಮ್ಮ ಸಹೋದರರು ನಿಮ್ಗೊಂದು ಪ್ರೀತಿಯಿಂದ ಉಡುಗೊರೆ ತಂದಿದ್ದಾರೆ, ಕೊಡ್ರಪ್ಪ. ಏನಿರ್ಬೋದು ಗೆಸ್ ಮಾಡಿ ಸರ್. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ, ಹೊರಗೆ ಬರಿದು ಒಳಗೆ ಬರಿದು ಇರುವವರೆಗೆ ನೇಮ. ನೀವೇನೋ ಒಗಟ್ ಕೇಳಿದ್ರಿ, ನಾವು ಒಗಟ್ ಕೇಳಿದ್ವಿ ಸರ್. ನೀವು ಕರೆಕ್ಟಾಗಿ ಹೇಳ್ಬಿಟ್ರೆ ಬೆಲ್ಲನೂ ಕಾದಿದೆ.
ಏನಿದ್ರಿ ಇಲ್ಲಿನ ಕತೆ ಏನ್ ಸರ್? ಯಾಕೆ ಬಾಲ್ ಬಂತು, ಯಾಕೆ ನಿಪ್ಪಟ್ಟು ಬಂತು ಹೇಳಿ. ರಮೇಶ್ ಅವರೇ, ಒಂದ್ ನಿಮಿಷ ಹೇಳಿ ಸರ್. ನಮ್ಮ ಮನೇಲಿ ಎಲ್ಲ ಅಣ್ಣ ತಮ್ಮಂದ್ರು ಸಹ ಉತ್ತಮವಾದ ಕ್ರೀಡಾಪಟುಗಳು. ಎಲ್ಲರೂ ಒಳ್ಳೆ ಕ್ರಿಕೆಟ್ ಅಂದ್ರೆ ಭಾರಿ ಹುಚ್ಚು. ಅದ್ರಲ್ಲಿ ಕಣ್ಣ ಬಂದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೆಗ್ ಸ್ಪಿನ್ನರ್. ನಾವು ಜಯನಗರ ದೇವಸ್ಥಾನದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಿ. ನಾನು ನನ್ನ ತಮ್ಮ ಯಾವಾಗಲೂ ಅಲ್ಲಿ ಎಷ್ಟು ಗ್ಲಾಸ್ಗಳು ಹೊಡೆದಾಕಿದೀವೋ ಗೊತ್ತಿಲ್ಲ. ಸೊ ಅದೊಂದೇ ಅಲ್ಲ, ಎರಡನೇದು ಒಂದು ಘಟನೆ, ನನ್ನ ದೊಡ್ಡಣ್ಣ ಅಗ್ರಜ ಅವನು ನಮ್ಮನ್ನ ಅಗಲ್ ಬಿಟ್ಟ ಮೇಲೆ ಅವನ ಅಸ್ಥಿಯನ್ನ ನಾವು ಸಂಗಮದಲ್ಲಿ ವಿಸರ್ಜನೆ ಮಾಡಿದ್ವಿ. ಆ ನದಿ ದಡದಲ್ಲಿ ನಾವೆಲ್ಲ ಆಯ್ಚಾಲ ಕಣ್ಣ ನನ್ನ ಚಕ್ರವರ್ತಿ ಆಯ್ತೆ ಹಾಗೆ ಅಂತ ಹೇಳಿದಾಗ ಭುಜದ ಮೇಲೆ ಹಿಂಗೆ ಕೈ ಹಾಕೋತಾನೆ. ಕೈ ಹಾಕೊಂಡ್ಬಿಟ್ಟು ಒಂದು ಕವನನ ಹೇಳ್ತಾನೆ. ನಿಜಕ್ಕೂ ಹೇಳ್ತೀನಿ, ನನಗೋಸ್ಕರ ಅಂತಲ್ಲ ಕಣ್ಣ, ಇನ್ನೊಂದ್ಸಲಿ ಉಚ್ಚರಿಸು, ನಮ್ಮನ್ನೆಲ್ಲ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಉಚ್ಚರಿಸು. ಆ ಕವನನ ದಯವಿಟ್ಟು ಕಿವಿಗೊಟ್ಟು ಕೇಳಿ. ಇವತ್ತಿಗೂ ನನಗೆ ಅದನ್ನ ಕೇಳಿದಾಗೆಲ್ಲ ನನ್ನ ಅಗ್ರಜ ಎಲ್ಲೂ ಹೋಗಿಲ್ಲ, ನನ್ನ ಹತ್ರ ಇದಾನೆ ಅನ್ನೋ ಒಂದು ಇದಾಗತ್ತೆ. ಅಂತ ಒಂದು ಕಣ್ಣನ ಹತ್ರ ಇದು ಸರ್ ಬಹಳ ಅದ್ಭುತ ಒಂದು ಲೀಡ್ ಕೊಟ್ಟಿದ್ದಾರೆ ಅವರು. ಅಂದ್ರೆ ಅವ್ರು ಕೇಳ್ಕೊಂಡ್ರು ನೀವು ಸೆಂಟರ್ಗೆ ಬರಬೇಕು, ಇವ್ರ ಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ನಮ್ಮ ಅಗಲಿದವರು ಹೇಗೆ ನೆನಪಿಸ್ಕೋಬೇಕು, ಅವ್ರು ಹೇಗೆ ಗೌರವಿಸ್ಬೇಕು ನೀವು ಒಂದು ಕವನ ಹಾಡಿದ್ರಂತೆ. ದಯವಿಟ್ಟು ಹೇಳಿ. ನಮ್ಮ ಬದುಕಿನಲ್ಲಿ ಯಾರ ಮನೆಯಲ್ಲೇ ಆಗಲಿ, ಯಾವ ಸಂಸ್ಕಾರದಲ್ಲೇ ಆಗಲಿ, ಶಿವ ಸಂಸ್ಕಾರದಲ್ಲಾಗಲಿ ಶವ ಸಂಸ್ಕಾರದಲ್ಲಾಗಲಿ, ನಾವು ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಅರ್ಥವನ್ನು ತಿಳಿಯಬೇಕು. ಅರ್ಥ ತಿಳಿಯದಲೇ ಮಾಡಿದರೆ ಅದು ಬರೀ ತಿಥಿ ಅನ್ನುವುದು ಯಾಂತ್ರಿಕವಾದೀತು, ಅದು ಮಾಂತ್ರಿಕತನ. ಆದ್ದರಿಂದ ನಾನು ರಾಮನಾಥಪುರದಲ್ಲಿ ಅದು ಆ ರೀತಿಯಾಗಿ ಅಸ್ಥಿ ಸಂಚಯನ ಮಾಡುವಾಗ ಕನ್ನಡದಲ್ಲಿ ಒಂದು ಇದೆಯಪ್ಪ, ಎಲ್ಲ ನಿಂತ್ಕೊಂಡು ಹೇಳಿ ಅಂದೆ. ಒಡ ಹುಟ್ಟಿದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಚೈತನ್ಯ ರೂಪದಲ್ಲಿ ಅವ್ಯಕ್ತವಾಗಿ ಕುಳಿತಿರುವ ಎಲೆ ನಮ್ಮಣ್ಣನೇ, ಚಕ್ರವರ್ತಿ ತಿರುಮಗನೇ ಅಲಿಯಾಸ್ ಚಕ್ಕಿಯೇ, ಇವತ್ತು ನೀನು ಎತ್ತಿ ಆಡಿಸಿದಂತಹ ನಮಗೆ ನಾವು ಎತ್ತಿಕೊಳ್ಳುವ ಕೈಯಲ್ಲಿಯೇ ಇದ್ದೀಯ. ನೀನು ಅಸ್ಥಿಯಾದರೂ ಕೂಡ ನೀನು ಆಸ್ತಿಯೇ, ಮಾತಾಡಿದರೆ ಜಾಸ್ತಿ ಆದೀತು. ಆದ್ದರಿಂದ ನಿನ್ನ ಅಸ್ಥಿಯನ್ನು ನಾವೆಲ್ಲ ಸಹೋದರರು ಈ ಕಾವೇರಿಯಲ್ಲಿ ಲೀನ ಮಾಡುವಾಗ ಈ ಪದ್ಯದ ಮೂಲಕವೇ ನಿನ್ನನ್ನು ಸ್ಮರಿಸುತ್ತಿದ್ದೇವೆ. ನೀನೇ ಹೇಳಿದಂತೆ ಭಾವನೆಯಾಗುತ್ತಿದೆ. ಅದು ನಮ್ಮ ದಿನಕರ ದೇಸಾಯಿ ಹೇಳಿದ ಮಾತು. ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರವುದು ವ್ಯರ್ಥ, ನಿಮ್ಮ ಹೃದಯದಲ್ಲಿರಲಿ ಎನ್ನ ಮರಣದ ಅರ್ಥ. ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿಬಿಡಿ, ಮೀನೊಂದು ಉಂಡು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿಯನ್ನು ನೆಲದ ಮೇಲೆ ಹರವಿಬಿಡಿ, ತೆನೆಯೊಂದು ತುಂಬಿ ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ಪ್ರತಿಮೆಯನ್ನಿರಿಸಿ ನೀವು ಮೆರವುದು ವ್ಯರ್ಥ, ನಿಮ್ಮ ಹೃದಯದಲ್ಲಿರಲಿ ಎನ್ನ ಮರಣದ ಅರ್ಥ ಅಂತ ಏನು ಅಂತರಂಗಕ್ಕೆ ನೀನು ಹೇಳುತ್ತಿದ್ದೀಯೋ ಆ ಮಾತನ್ನು ನಾವು ನಡೆಸಿಕೊಳ್ಳುತ್ತೇವೆ, ಹಾಗೆ ನೆನೆಸಿಕೊಳ್ಳುತ್ತೇವೆ, ಹಾಗೆ ನೆನಪಿಸಿಕೊಳ್ಳುತ್ತೇವೆ. ನೀನು ಎಲ್ಲಿ ಇದ್ದರೂ ನಿನ್ನ ಆತ್ಮ ಯಾವತ್ತೂ ಕೂಡ ನಮ್ಮನ್ನು ನಿತ್ಯ ಚೈತನ್ಯ ರೂಪದಲ್ಲೇ ಕೊಂಡೊಯ್ಯುತ್ತಿರುತ್ತದೆ. ನಾನು ಅನುವರ್ತಿ, ನಾವು ಸಹವರ್ತಿ, ನೀನು ಚಕ್ರವರ್ತಿ ಅಂತ ಹೇಳಿ ನಾವು ಅದನ್ನು. ಸರ್ ನನ್ನ ಪ್ರಕಾರ ಕನ್ನಡಿಗರು ನಂಬರ್ 1. ನಿಮ್ಮ ಪ್ರಕಾರ? ನಂಬರ್ 1 ಕನ್ನಡಿಗರಾಗಬೇಕೇ ಹೊರತು ನವಂಬರ್ 1 ಕನ್ನಡಿಗರಾದರೆ ಪ್ರಯೋಜನವಿಲ್ಲ. ಕನ್ನಡವನ್ನು ನಂಬಲೇಬೇಕು. ಕನ್ನಡ ನಮ್ಮ ತಾಯಿ ಭಾಷೆ. ಪ್ರೊಫೆಸರ್ ಅಶ್ವಥ್ ನಾರಾಯಣ ಅವರೊಂದು ಮಾತು ಹೇಳಿದ್ದಾರೆ, ಕನ್ನಡಿಗರು ದಿನನಿತ್ಯ ನಂಬರ್ 1 ಕನ್ನಡವನ್ನಾಗಿಸಿಕೊಳ್ಳಬೇಕಾದರೆ ಒಬಾಮನನ್ನು ಅನುಸರಿಸಿದರೆ ಮಾತ್ರ ಕನ್ನಡ ನಂಬರ್ 1 ಆಗಿ ಜಗದಗಲ ಮುಗಿಲಗಲ ಮಿಗೈಗಲ ಬರುತ್ತೆ. ಯಾವ ರೀತಿ ಸರ್? ನೀವು ಗಾಬರಿ ಆಗಬೇಕಾದದ್ದಿಲ್ಲ. ಅಮೆರಿಕ ಮಾಜಿ ಅಧ್ಯಕ್ಷ ಒಬಾಮ ಅಲ್ಲ, ಕನ್ನಡದ ಅಧ್ಯಕ್ಷ ಒಬಾಮ. ಓದುವುದು, ಬರೆಯುವುದು, ಮಾತಾಡುವುದು ಅನುಸರಿಸಿದರೆ ಕನ್ನಡ ನಂಬರ್ 1 ಆಗುತ್ತೆ.